ಬಿಡುಗಡೆಯ ಬೇಡಿ ಭಾಗ 1. ಅಂದು ಬೆಳಿಗ್ಗೆ ಕಾವ್ಯ ಏಳುವುದರೊಳಗೆ ಅತ್ತೆ ವಿಮಲಮ್ಮ ಎದ್ದು ಅಡುಗೆ ಮನೆಯಲ್ಲಿ ಪಾತ್ರೆ ಉಜ್ಜುತ್ತಿದ್ದಳು. ಕಾವ್ಯ ದಿನವೂ ಅತ್ತೆಗಿಂತ ಮುಂಚೆ ಎದ್ದು ಮನೆಗೆಲಸ ಮಾಡುತ್ತಿದ್ದಳು. ಆದರೆ ಹಿಂದಿನ ದಿನ ರಾತ್ರಿ ಮನೆಯಲ್ಲಿ ಸಚಿನ್ ಹುಟ್ಟುಹಬ್ಬವಿದ್ದ ಕಾರಣ ಮನೆಗೆ ಅತಿಥಿಗಳು ಬಂದಿದ್ದರು. ಅವರನ್ನೆಲ್ಲ ವಿಚಾರಿಸಿಕೊಳ್ಳುವುದು ಕಾವ್ಯಳ ಬಹಳ ಮುಖ್ಯವಾದ ಜವಾಬ್ದಾರಿಯಾಗಿತ್ತು. ಸಚಿನ್ ತಂದೆ ಕರಣ್ ಗ್ರ್ಯಾಂಡಾಗಿ ರೆಡಿಯಾಗಿ ಬಾಗಿಲ ಬಳಿ ನಿಂತು ಬಂದವರಿಗೆಲ್ಲ ನಮಸ್ಕರಿಸಿ ಬನ್ನಿ ಎಂದು ಬರಮಾಡಿಕೊಳ್ಳುತ್ತಿದ್ದರು. ಸಚಿನ್ಗೆ ಬಂದವರೆಲ್ಲ ಶುಭಾಶಯ ಕೋರಿ ಉಡುಗೊರೆ ನೀಡಿ ಹಾರೈಸಿದರು. ವಿಮಲಮ್ಮ ಕೂಡ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ ಹಾರೈಸಿದಳು. ಮನೆಗೆ ಬಂದ ಅತಿಥಿಗಳೆಲ್ಲ ಹೋಗುವಷ್ಟರಲ್ಲಿ ರಾತ್ರಿ 12 ಗಂಟೆ ಆಯಿತು. ಬಂದವರೆಲ್ಲ ಹೋದ ಮೇಲೆ ಕಾವ್ಯ ಮನೆಯನ್ನೆಲ್ಲ ಒಮ್ಮೆ ಸ್ವಚ್ಛಗೊಳಿಸಿ ಸಚಿನ್ಗೆ ಬಂದ ಉಡುಗೊರೆಗಳನ್ನು ಒಂದೆಡೆ ಇಟ್ಟು ಹೋಗಿ ಮಲಗುವಷ್ಟರಲ್ಲಿ ರಾತ್ರಿ 2 ಗಂಟೆ ಆಯಿತು. ಕಾವ್ಯ ಮಲಗುವಷ್ಟರಲ್ಲಿ ಮನೆಯವರೆಲ್ಲ ಒಮ್ಮೆ ಆಗಲೇ ಸುಖಕರ ನಿದ್ರೆಗೆ ಜಾರಿದ್ದರು. ಹೀಗಾಗಿ ಮರುದಿನ ಏಳುವಷ್ಟರಲ್ಲಿ ಬೆಳಿಗ್ಗೆ ಆಗಲೇ 8 ಗಂಟೆ ಆಯಿತು. ಹೀಗಾಗಿ ವಿಮಲಮ್ಮ ಸ್ವಲ್ಪ ಸಿಟ್ಟಾಗಿ ಮನೆ ಕೆಲಸದಲ್ಲಿ ತೊಡಗಿದಳು. ಇದನ್ನರಿತ ಕಾವ್ಯ, ಅತ್ತೆ ನೀವು ಹೋಗಿ ಕುಳಿತುಕೊಳ್ಳಿ, ನಿಮಗೆ ಕಾಫಿ ಮಾಡಿ ತಂದು ಕೊಡುವೆ ಎಂದಳು. ವಿಮಲಮ್ಮ ಸಿಟ್ಟಲ್ಲೇ, ಬೇಡಮ್ಮ ಬೇಡ, ನೀನು ಇನ್ನೂ ವಿಶ್ರಮಿಸು, ನಿನಗೆ ಸುಸ್ತಾಗಿರಬೇಕು, ನನ್ನ ಸೇವೆ ಮಾಡಿ ನಿನಗೆ ಬಹಳ ಸುಸ್ತಾಗಿರಬೇಕು, ಹೋಗಿ ವಿಶ್ರಮಿಸು ಹೋಗು ಎಂದು ಕಟುವಾಗಿ ಮಾತನಾಡಿದಳು. ಈ ಮಾತಿಗೆ ಕಾವ್ಯ ಮರು ಉತ್ತರ ಕೊಡದೆ, ತಾನೇ ಬೇಗನೆ ಹೇಳಬೇಕಿತ್ತು, ನಾನು ಇಷ್ಟು ತಡವಾಗಿ ಏಕೆ ಎದ್ದೆ, ನನಗೇನು ಮಂಕು ಕವಿದಿದೆಯೋ ಗೊತ್ತಿಲ್ಲ, ಅತ್ತೆಗೆ ಇಷ್ಟ ಇಲ್ಲದ ಹಾಗೆ ನಾನು ನಡೆದುಕೊಳ್ಳುತ್ತಿದ್ದೇನೆ ಎಂದು ಕಾವ್ಯ ತನ್ನನ್ನು ತಾನೇ ಶಪಿಸತೊಡಗಿದಳು. ಅಷ್ಟರಲ್ಲಿ ವಿಮಲಮ್ಮ ಅಡುಗೆ ಮನೆಯಿಂದ ಹೊರಗಡೆ ರೂಮ್ಗೆ ಹೋಗುವಷ್ಟರಲ್ಲಿ ಡೋರ್ ಬೆಲ್ ಆಯಿತು. ಯಾರದು ಎಂದು ಕೇಳಿದಾಗ ಆ ಕಡೆಯಿಂದ ಕೊರಿಯರ್ ಬಂದಿದೆ, ಬನ್ನಿ ಸಿಗ್ನೇಚರ್ ಮಾಡಿ ತೆಗೆದುಕೊಳ್ಳಿ ಎಂದು ಹೊರಗಿನಿಂದ ಧ್ವನಿಯೊಂದು ಕೇಳಿಬಂತು. ಕಾವ್ಯ ಹೋಗಿ ಡೋರ್ ತೆಗೆದು ಸಿಗ್ನೇಚರ್ ಮಾಡಿ ಪಾರ್ಸೆಲ್ ಬಂದದ್ದನ್ನು ತೆಗೆದುಕೊಂಡು ಬಂದಳು. ಅತ್ತೆ ಯಾರದು ಎಂದಾಗ ಕಾವ್ಯ, ಸಚಿನ್ಗೆ ಅವನ ಅತ್ತೆ ಅವನಿಗಾಗಿ ಹುಟ್ಟುಹಬ್ಬಕ್ಕೆಂದು ಉಡುಗೊರೆ ಕಳಿಸಿದ್ದಾಳೆ, ಜೊತೆಗೆ ಒಂದು ಲೆಟರ್ ಕೂಡ ಬರೆದಿದ್ದಾಳೆ. ಅದರಲ್ಲಿ ಏನಿದೆ ಎಂದರೆ, ನನಗೆ ಹುಟ್ಟುಹಬ್ಬಕ್ಕೆ ಬರಲು ಆಗಲಿಲ್ಲ ಸಚಿನ್, ಆದರೆ ನಿನಗೆ ಇಷ್ಟವಾದ ಟಾಯ್ಸ್ ಕಳಿಸಿರುವೆ ನೋಡು ಎಂದು, ಹಾಗೆ ಸುಖವಾಗಿರು ಎಂದು ಹಾರೈಸಿ ಪತ್ರ ಮುಗಿಸಿದ್ದಳು. ವಿಮಲಮ್ಮನಿಗೆ ಕರಣ್ ಹಾಗೂ ಸೀತಾ ಎಂಬ 2 ಮಕ್ಕಳಿದ್ದರು. ಸೀತಾ ಮೈಸೂರಲ್ಲಿ ವಾಸವಾಗಿದ್ದಳು. ಆವಾಗವಾಗೊಮ್ಮೆ ಕೆಲವೊಮ್ಮೆ ಅಮ್ಮನ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದಳು. ಆದರೆ ಇತ್ತಿತ್ತಲಾಗಿ ಸೀತಾಗೆ ಕಾರಣಾಂತರಗಳಿಂದ ಬರಲು ಆಗಲಿಲ್ಲ. ಸಚಿನ್ ಹುಟ್ಟುಹಬ್ಬಕ್ಕೂ ಕೂಡ ಅವಳಿಗೆ ಬರಲು ಆಗಲಿಲ್ಲ. ಹಾಗಾಗಿ ಸೀತಾ ತನ್ನ ಅಳಿಯನಿಗೆ ಉಡುಗೊರೆಯನ್ನು ಪಾರ್ಸಲ್ ಮಾಡಿ ಕಳುಹಿಸಿ ಶುಭಾಶಯವನ್ನು ಪತ್ರದಲ್ಲಿ ಬರೆದು ಹಾರೈಸಿದಳು. ನೋಡಿ, ನನ್ನ ಮಗಳು ಅಳಿಯನಿಗೆಂದು ಉಡುಗೊರೆ ಕಳಿಸಿದ್ದಾಳೆ, ನಿನ್ನ ಅಮ್ಮ ಅಪ್ಪ ಇದ್ದಾರೆ, ಮೊಮ್ಮಗ ಅಂತ ಇಲ್ಲಿಯವರೆಗೂ ಏನನ್ನೂ ಕೊಟ್ಟಿಲ್ಲ, ನನ್ನ ಮಗಳು ನೋಡಿಲಿ, ಅವಳಿಗೆ ಬರಲು ಆಗದಿದ್ದರೂ ಕೂಡ ಅಳಿಯನಿಗೆಂದು ಪ್ರೀತಿಯಿಂದ ಉಡುಗೊರೆ ಕಳುಹಿಸಿದ್ದಾಳೆ ಎಂದು ವಿಮಲಮ್ಮ ಕಾವ್ಯಳಿಗೆ ಕಟುವಾಗಿ ಮಾತನಾಡಿದಳು. ಇದನ್ನು ಕೇಳಿದ ಕಾವ್ಯಗೆ ಏನೂ ಅನ್ನದ ಪರಿಸ್ಥಿತಿ ಅವಳದು. ಅತ್ತೆ ತನ್ನ ಅಪ್ಪ ಅಮ್ಮಗೆ ಹೀಗೆಂದರು ಎಂದು
ಗಂಡ ಕರಣ್ ಮುಂದೆ ಹೋಗಿ ಹೇಳಿದರೆ ಅದಕ್ಕೆ ನನ್ನ ಅಮ್ಮ ಹೇಳಿದ್ದು ತಪ್ಪೇನಿದೆ? ನಿನ್ನ ಅಪ್ಪ ಅಮ್ಮ ನನ್ನ ಮದುವೆಯಲ್ಲಿ ಸ್ಕೂಟರ್ ಕೊಡಿಸುವೆಯೆಂದು ಹೇಳಿದ್ದರು. ನಾನು ಮದುವೆ ಆದ ಮೇಲೆ ಕೊಡಿಸುವರೆಂದು ಸುಮ್ಮನಿದ್ದೆ. ಆದರೆ ಅವರು ನಾನು ಬಾಯಿ ಬಿಟ್ಟು ಕೇಳುವವರೆಗೂ ಕೊಡಿಸಲಿಲ್ಲ. ಒಂದು ವೇಳೆ ನಾನು ಕೇಳದೆ ಸುಮ್ಮನಿದ್ದರೆ ಅವರು ನನಗೆ ಕೊಡಿಸುತ್ತಿದ್ದಿಲ್ಲ. ಅದೇ ರೀತಿ ಒಂದು ವೇಳೆ ಅವರು ಹುಟ್ಟುಹಬ್ಬಕ್ಕೆ ಬಂದರೆ ಎಲ್ಲಿ ಖರ್ಚಾಗುವುದೋ ಎಂದು ನಾನು ಹೋಗಿ ಕರೆದರೂ ಕೂಡ ಬಂದಿಲ್ಲ ನಿನ್ನ ಅಪ್ಪ ಅಮ್ಮ. ಹಾಗಾಗಿ ಅಮ್ಮ ಸರಿಯಾಗೇ ಹೇಳಿದ್ದಾರೆ ಬಿಡು ಅವರಿಗೆ ಎಂದು ಕಾವ್ಯಗೆ ಕರಣ್ ಹೇಳಿದ. ಕರಣ್ ಮಾತು ಕೇಳಿ ಕಾವ್ಯಳ ಮನಸ್ಸಿಗೆ ತುಂಬ ನೋವೆನಿಸಿದರೂ ಕೂಡ ಅವಳ ನೋವನ್ನು ಕಡಿಮೆ ಮಾಡುವವರು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಆದಷ್ಟು ಅವಳಿಗೆ ನೋವನ್ನು ಹೆಚ್ಚು ಮಾಡುವವರೇ ಇದ್ದರು. ಏನೂ ಮಾಡಲು ಸಾಧ್ಯವಿಲ್ಲ, ಹೆಣ್ಣಾಗಿ ಹುಟ್ಟಿದ ಮೇಲೆ ಇದನ್ನೆಲ್ಲ ಅನುಭವಿಸಲೇಬೇಕು ಎಂದು ಕಾವ್ಯ ಕಣ್ಣೊರೆಸಿಕೊಂಡು ಅಡುಗೆ ಕೆಲಸದಲ್ಲಿ ತೊಡಗಿದಳು. ಆದರೂ ಅತ್ತೆ ಅಪ್ಪ ಅಮ್ಮನಿಗೆ ಹೀಗೆಲ್ಲ ಅನ್ನಬಾರದಿತ್ತು ಎಂದು ಕಾವ್ಯ ಮನಸ್ಸಲ್ಲೇ ಕೊರಗತೊಡಗಿದಳು. ನಾನೂ ಅವರ ಮಗಳು ಇದ್ದ ಹಾಗೆ ಅಲ್ಲವೇ? ನನ್ನೇಕೆ ಅವರು ಸ್ವಂತದವಳೆಂದು ಅಂದುಕೊಳ್ಳುವುದಿಲ್ಲ? ನಾನು ಕೆಲಸಕ್ಕೆ ಅಷ್ಟೇ ಸೀಮಿತವೇ? ನನಗೂ ಒಂದು ಮನಸ್ಸಿದೆ, ನನಗೂ ನನ್ನದೇ ಆದ ಒಂದು ಅಸ್ತಿತ್ವವಿದೆ ಎಂದು ಅವರೇಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಮನಸ್ಸಲ್ಲೇ ಯೋಚಿಸುತ್ತಿರುವಾಗ ಸಡನ್ನಾಗಿ ಸಚಿನ್ ಬಂದು, ಅಮ್ಮ, ನನಗೆ ಬಂದ ಉಡುಗೊರೆ ತೋರಿಸು ಮತ್ತು ನನ್ನ ಅತ್ತೆ ಕೊಟ್ಟ ಉಡುಗೊರೆ ತೋರಿಸು. ಅವಳು ನನ್ನ ಇಷ್ಟದ ಟಾಯ್ಸ್ ಕಳಿಸಿದ್ದಾಳೆ ಎಂದು ಅಜ್ಜಿ ಹೇಳಿದಳು. ಎಲ್ಲಿ ತೋರಿಸು ಎಂದು ಅವನ್ನೆಲ್ಲವನ್ನು ಒಂದೊಂದಾಗಿ ನೋಡತೊಡಗಿದ. ಅದರಲ್ಲಿ ಅವನಿಗೆ ಇಷ್ಟದ ಕೆಲವು ಉಡುಗೊರೆಗಳು ಇದ್ದವು. ಎಲ್ಲವನ್ನೂ ನೋಡಿದ. ಅಷ್ಟರಲ್ಲಿ ಸಚ್ಚು, ಬಾರೋ ಇಲ್ಲಿ, ನಿನ್ನ ನೋಡೋಕೆ ನಿನ್ನ ಗೆಳೆಯರು ಬಂದಿದ್ದಾರೆ ಎಂದು ಹೊರಗಿನಿಂದ ಧ್ವನಿಯೊಂದು ಕೇಳಿಬಂತು. ಅಷ್ಟರಲ್ಲಿ ಸಚ್ಚು ಹೊರಬಂದು ಗೆಳೆಯರೊಂದಿಗೆ ಆಡಲು ಹೊರನಡೆದ. ಸಚ್ಚು ಹೋದ ಮೇಲೆ ಎಲ್ಲ ಉಡುಗೊರೆಗಳನ್ನು ಎತ್ತಿಟ್ಟು ಕಾವ್ಯ ಬಟ್ಟೆ ಮಡಚಲು ರೂಮ್ಗೆ ಹೋದಳು. ಫ್ರೆಂಡ್ಸ್, ಮುಂದಿನ ಭಾಗವನ್ನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ.